ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ಈ ವಿಡಿಯೋ ಅಂತೂ ನಾನು ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂಬಿಟ್ಟೆ, ಯಾಕೆಂದರೆ ನನಗೆ ಟೈಮ್ ಇರಲಿಲ್ಲ ಕಾರಣಕ್ಕೆ. ಪ್ರಿಯಾಂಕಾ ಗೌಡ ಅನ್ನೋಳು ಇವಳು, ನಾನು 12 ಕೋಟಿ ಆಸ್ತಿ ಇದೆ, ಅದಕ್ಕೆ ನನಗೆ ನಮ್ಮ ಮಾವದಿರೆಲ್ಲ ತೊಂದರೆ ಕೊಡ್ತಿದ್ದಾರೆ, ನಂಗೆ ಕಟ್ ಹಾಕಿದ್ರು ಕೂಡ ಹಾಕಿದ್ರು, ನಮ್ಮ ಮಾವನೇ ನಂಗೆ ವಿಲನ್ ಅಂತಾರೆ ಹೇಳಿದ್ಲು. ಆದರೆ ಸೀನ್ ಏನು ಅಂತ ಅಂದರೆ, ಅವಳ ಮಾವ ವಿಲನ್ ಅಲ್ಲ, ಆ್ಯಕ್ಚುಲಿ ಅವನೇ ಹೀರೋ ಇಲ್ಲಿ. ಅವನೇ ಎರಡನೇ ಗಂಡ ಆಗಿದ್ದಾನೆ. ಇವಳು ಮದುವೆ ಆಗಿರೋದು 3ನೇ ಮದುವೆ. ಮೊದಲನೇ ಗಂಡು ಕೈ ಕೊಟ್ಟು, ಎರಡನೇ ಗಂಡು ಕೈ ಕೊಟ್ಟು, ಮೂರನೇ ಅವನಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಆತನ ಕೂಡ ಮದುವೆ ಆಗಿದ್ದಾಳೆ. ಪೊಲೀಸರಿಗೆ ಥರವಾದ ಕಾಕಿಗಳನ್ನೆಲ್ಲ ಆರಿಸಿದ್ದಾಳೆ. ಆದರೆ ಹೇಳ್ಬೇಕು ಅದು ಇವಳು 12 ಕೋಟಿ ಅಲ್ಲ, 12 ರೂಪಾಯಿ ಆಸ್ತಿನೂ ಕೂಡ ಇಲ್ಲ, ಯಾವುದೇ ಆಸ್ತಿ ಪತ್ರಗಳು ಕೂಡ ಇವಳ ಹತ್ರ ಇಲ್ಲ. ಸುಮ್ಮನೆ ಇದೇ ಥರ ಹೇಳೋದು, ಅವ್ರ ಜೊತೆ ಮದುವೆ ಆಗೋದು, 6 ತಿಂಗಳವ್ರ ಜೊತೆ ಸಂಸಾರ ಮಾಡೋದು, ಅವ್ರದ್ದು ಏನಿದೆ ಇಲ್ಲ ಎಲ್ಲ ಕಿತ್ಕೊಳ್ಳೋದು, ಜಾಗ ಖಾಲಿ ಮಾಡೋದು, ಮತ್ತೊಬ್ಬಂಗೆ ಇನ್ಸ್ಟಾಗ್ರಾಮಲ್ಲಿ ಗಾಳ ಹಾಕೋಂಥದ್ದು. ನಂತರ ಅವ್ರ ಮೆಸೇಜ್ ಅಕ್ಸೆಪ್ಟ್ ಮಾಡಿಬಿಟ್ಟು, ಇನ್ನು ಹುಡುಗರಂತೂ ಗೊತ್ತಲ್ಲ, ಮೊದಲೇ ಹುಡುಗಿ ಸಿಗ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಇರ್ತಾರೆ. ಏನೊಂದು ಮೆಸೇಜ್ ಹುಡುಗಿನ ಬಂದುಬಿಟ್ರೆ ಬಿಡ್ತಾರೆ, ಅದು ಚೆನ್ನಾಗಿ ಬೇರೆ ಇದ್ದಾಳೆ ಇವಳು, ಏನು ಸಿಕ್ಕಿದೆ ಚಾನ್ಸು ಅಂತ ಲಗಾಯಿಸ್ತಾರೆ. ಏನು ಮದುವೆ ಆದಾಗಲೇ 6 ತಿಂಗಳಾದಮೇಲೆ 6 ತಿಂಗಳು ಇವ್ನಿಗೆ ಬೋರ್ ಆದ, ಇವ್ನು ಬಿಟ್ಟು ಹಾಕು, ಮತ್ತು ಇನ್ನೊಬ್ಬಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡು, ಮತ್ತೊಂದು ಮದುವೆ ಆಗು, ನಾನು 12 ಕೋಟಿ ಆಸ್ತಿ ಇದೆ, ನನಗೆ ಮದುವೆ ಆಗು ಅಂತ ಹೇಳೋದು. ಆಮೇಲೆ ಇವಳು ಮದುವೆ ಆದಮೇಲೆ ಗೊತ್ತಾಗೋದು ಇವಳು 12 ರೂಪಾಯಿ ಆಸ್ತಿನೂ ಇಲ್ಲ ಅಂತ. ಇದು ಈ ಪ್ರಿಯಾಂಕಾ ಗೌಡ ಅಸಲಿ ಕತೆ. ಸದ್ಯ ಈಗ ಈ ಪ್ರಕರಣ ಈಗ ಪೊಲೀಸ್ ತನಿಖೆಯಲ್ಲಿ ನಡೀತಾ ಇದೆ. ಈಗ ಏನಾಗಿದೆ, ಈ ಹುಡುಗ ಈಗ ಮದುವೆ ಆಗಿರೋ ಹಿಡ್ಕೊಂಡಿದ್ದಾನ, ಅವನು ಓಡಿಸಿದಾನ ಇಲ್ವಾ ಅಂತ ಈಗ ನಾವು ಮುಂದಿನ ದಿನಗಳಲ್ಲಿ